ಫ್ರೆಂಡ್ಸ್, ಇವತ್ತು ಬಂದು ಸೂಪರ್ ಆಗಿರೋ ಒಂದು ಬ್ಲೌಸ್ ಕಟಿಂಗ್ ಅಂದ್ರೆ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಕಲ್ತ್ರಿ ಅಂತಂದ್ರೆ ನೀವು ನಾರ್ಮಲ್ ಬ್ಲೌಸ್ ಹೊಲಿತಾ ಇರ್ತೀರಾ, ಈ ತರ ಹೊಲಿದ್ರಿ ಪ್ಯಾಟರ್ನ್ ಬ್ಲೌಸ್ ಅಂತಂದ್ರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ, ಹಾಗೆ ನೀವು ದುಡ್ಡು ಸಹ ಜಾಸ್ತಿ ತಗೋಬಹುದು, ಅರ್ನಿಂಗ್ ಸಹ ಜಾಸ್ತಿ ಮಾಡಬಹುದು. ಪ್ರಿನ್ಸ್ ಕಟ್ ಬ್ಲೌಸ್ ಫ್ರಂಟ್ ಅಲ್ಲಿ ವಿ ಶೇಪ್, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ನ ತುಂಬಾ ಜನ ಸ್ಟಿಚ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೆಲವು ತಪ್ಪುಗಳನ್ನ ಗೊತ್ತಿಲ್ಲದೇನೆ ಮಾಡ್ತಾ ಇದ್ದಾರೆ. ಆ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಈ ಬ್ಲೌಸ್ ಕಟ್ ಮಾಡಿದ್ರೆ 100% ಕರೆಕ್ಟ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾನು ಇದು ನಂದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ರೆ ಮಾಡಿ ತೋರ್ಸೋಣ ಅಂತೇಳಿ. ಯಾಕಂದ್ರೆ ನಿಮಗೆ ನಂದೇ ಬ್ಲೌಸ್ ಅಂದ್ರೆ ಒಂದು ನಾನು ವೇರ್ ಮಾಡಿದಾಗ ಐಡಿಯಾ ಬರುತ್ತೆ. ಇವತ್ತು ಕಟಿಂಗ್ ಇರುತ್ತೆ, ನಾಳೆ ಬಂದ್ಬಿಟ್ಟು ಸ್ಟಿಚಿಂಗ್ ಇರುತ್ತೆ. ಆ ಸ್ಟಿಚಿಂಗ್ ಯಾರಿಗೆಲ್ಲ ಬೇಕು ನನಗೆ ಕಮೆಂಟ್ ಮಾಡಿ. ಹಾಗೆ ನಾವು ಈಗ ಪ್ರಿನ್ಸ್ ಕಟ್ಟು, ಬೋಟ್ ನೆಕ್ಕು, ಆಗ ನಾರ್ಮಲ್ ಬ್ಲೌಸ್ ಅಳತೆನ ತಗೋಬೋದಾ ಅಂತ ಕೇಳ್ಬೋದು. ಆರಾಮಾಗಿ ನೀವು ನಾರ್ಮಲ್ ಬ್ಲೌಸ್ ಅಳತೆನ ತಗೊಂಡು ಕಟಿಂಗ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟ್ ಬಂದು ಈ ಉಕ್ಸ್ ಹಾಕಿರೋ ಭಾಗದಿಂದನೇ ನೀವು ಎದೆ ಸುತ್ತಳತೆನ ಅಳತೆ ಮಾಡಬೇಕು. ಬಂದ್ಬಿಟ್ಟು ಫ್ರೆಂಡ್ಸ್, ಇದು ಬ್ಲೌಸು ಕರೆಕ್ಟ್ ಆಗ್ತೈತಿ. ಈಗ ನಂಗೆ ಸ್ವಲ್ಪ ತೆಳುವಾಗಿರೋದ್ರಿಂದ ನನಗೆ 8.5 ಅಳತೆ ಬೇಕಾಗಿದೆ. 8.5, 8.75 ಸಾಕು ನನಗೆ. ಅಂದ್ರೆ ನಾವು ಉಕ್ಸ್ ಹಾಕಿರೋ ಭಾಗದಿಂದ ಒಂದ್ ಸೈಡ್ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಈಗ ನೋಡಿ 8.5 ಬಂದಿದೆ, ಅಂದ್ರೆ ಫಿಟ್ಟಿಂಗ್ ಅಳತೆ 8.5 ಬಂದಿದೆ. ನಾನು 8.5, 9.5, 10.5, 11.5 ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕು. ಯಾಕಂದ್ರೆ ಕೆಲವೊಂದು ಟಿಪ್ಸ್ ಗಳು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ 2.5 ಇಂಚ್ ಅಥವಾ 3 ಇಂಚ್ ನೀವು ಜಾಸ್ತಿ ಇಟ್ಕೊಳ್ಳಿ. ಕಲಿತಾ ಇರೋರು ಆದಷ್ಟು ಕಡಿಮೆ ಬಟ್ಟೆನ ತಗೊಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಜಾಸ್ತಿನೇ ಇದ್ರು ಆಮೇಲೆ ಸ್ಟಿಚ್ ಮಾಡಿದ್ಮೇಲೆ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಫಸ್ಟಿಗೆ ನೀವು ಕಡಿಮೆ ತಗೊಂಡ್ಬಿಟ್ರಿ ಅಂತಂದ್ರೆ ಸ್ಟಿಚ್ ಮಾಡೋ ಟೈಮಲ್ಲಿ ಪ್ರಿನ್ಸ್ ಕಟ್ ಅಲ್ವಾ, ಮತ್ತೆ ಕಡಿಮೆ ಆದ್ರೆ ಬ್ಲೌಸು ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ಲೈನಿಂಗ್ ಅನ್ನ ಸೆಟ್ ಮಾಡ್ಕೊಂಡು ಫುಲ್ ಉದ್ದ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ರೀತಿ. ಅಂದ್ರೆ ಇದು ನಾನು ಬಾಡಿ ಪಾರ್ಟ್ ಹಾಕ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಫ್ರಂಟ್ ಬ್ಯಾಕು ಎರಡು ಸಿಗತ್ತೆ. ಇದನ್ನ ಎತ್ತಿಟ್ಕೊಳ್ಳೋಣ. ಈಗ ಬಂದು ಫ್ರಂಟ್ ಬ್ಯಾಕಿಗೆ ರೆಡಿ ಆಯ್ತು ಅಲ್ವಾ. ಈಗ ನೋಡಿ, ಈಗ ಈ ರೀತಿ ಎರಡು ಸೈಡ್ ಫ್ರಂಟ್ ಮತ್ತೆ ಬ್ಯಾಕು ನಿಮ್ಗೆ ಈಸಿ ಆಗ್ಲಿ ಅಂದ್ಬಿಟ್ಟು ಫ್ರಂಟ್ ಬ್ಯಾಕು ಒಟ್ಟಿಗೆ ಹಾಕೋದನ್ನ ಹೇಳ್ಕೊಟ್ಟಿದ್ದೀನಿ. ಈಗ ಎರಡನೇದು ಬಂದು ಮೈ ಉದ್ದನ ತಗೋಬೇಕು. ಮೈ ಉದ್ದ, ಬಾಡಿ ಉದ್ದ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಈ ಭುಜದ ಗೆರೆ ಇರುತ್ತಲ್ವಾ, ಇಲ್ಲಿಂದ ಈ ರೀತಿ ಸ್ವಲ್ಪ ಎಳೆದ್ಬಿಟ್ಟು ನೋಡ್ಕೋಬೇಕು. 14 ಇಂಚ್ ಇದೆ. 14 ಇಂಚಿಗೆ ಪ್ಲಸ್ 1 ಇಂಚ್ ಸೇರಿಸಿ 15 ಇಂಚು. ಈ ರೀತಿ ಅಂದ್ರೆ ಈ ರೀತಿ ಉದ್ದ ಬಿಡಿಸಿಟ್ಕೊಳ್ಳಿ. ಫಸ್ಟ್ ಇಲ್ಲಿ ಬರುವಂತಹ ಫಸ್ಟ್ ಈ ಪಾರ್ಟ್ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಬಹುದು. 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೀವು ಈ ರೀತಿ ಅಂದ್ರೆ 14 ಇಂಚ್ ಬಂತು, 1 ಇಂಚ್ ಜಾಸ್ತಿ ಇಟ್ಕೊಂಡೆ, ಹೌದಾ. ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1 ಇಂಚಿಗೆ ಸಹಿತ ಈ ರೀತಿ ಮಾರ್ಕ್ ಮಾಡ್ಕೊಂಡು ಗೆರೆ ಹಾಕೊಂಡ್ಬಿಡಿ. ಕಟಿಂಗ್ ಅನ್ನ ನೀವು ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ, ಆದಷ್ಟು ನೀವು ಒಬ್ಬರೇ ಇದ್ದಾಗ ಕಟ್ ಮಾಡಿ. ಯಾರ ಹತ್ರನೂ ಮಾತಾಡ್ಕೊಂತ ಅಥವಾ ನಿಮ್ ತಲೆ ಎಲ್ಲೋ ಇಟ್ಕೊಂತ ಕಟ್ ಮಾಡಿದ್ರೆ ಕಟಿಂಗ್ ಅನ್ನೋದು ಹಾಳಾಗುತ್ತೆ. ಈಗ ಫ್ರಂಟ್ ಪಾರ್ಟ್ ನಾನು ಈ ರೀತಿ ಮಡ್ಚ್ಕೊಂಡೆ. ಆದಷ್ಟು ಲೈನಿಂಗ್ ಅಲ್ಲೇ ಕಟ್ ಮಾಡಿ. ಈಗ ನೋಡಿ, ಇದು ಫ್ರಂಟ್, ಇದನ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. 1 ಇಂಚ್ ಉದ್ದ ಬೇಕು. ನಾನು ನಾರ್ಮಲ್ ಬ್ಲೌಸಿಗೆ ಹೇಗೆ ಫ್ರಂಟ್ ಅಲ್ಲಿ 1 ಇಂಚ್ ಉದ್ದ ಹೇಳ್ತಿದ್ನೋ ಹಾಗೆ ಪ್ರಿನ್ಸ್ ಕಟ್ಟಿಗೂ ಸಹ 1 ಇಂಚು ಉದ್ದ ಬೇಕು. 1 ಇಂಚ್ ಉದ್ದ ಆಯ್ತಾ. ಈ ರೀತಿ ಫ್ರಂಟ್ ಪಾರ್ಟ್ ಅಲ್ಲಿ 1 ಇಂಚ್ ಉದ್ದ ಇಟ್ಕೊಂಡು ಕಟ್ ಮಾಡ್ಕೊಬಿಡಿ. 1 ಇಂಚೇ ಸಾಕು, ಯಾಕಂದ್ರೆ ಪ್ರಿನ್ಸ್ ಕಟ್ ಹೊಲಿಯೋದ್ರಿಂದ ಅದು ಬೇಕಾಗತ್ತೆ. ಈಗ ಎದೆ ಸುತ್ತಳತೆ, ಮೈ ಉದ್ದ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಯ್ತು ಅಲ್ವಾ. ಈಗ ನಾ ಆಲ್ರೆಡಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಲ್ವಾ, ಪರವಾಗಿಲ್ಲ. ಅಂದ್ರೆ 8.5 ಬರುತ್ತೆ. ಅಂದ್ರೆ ಸ್ವಲ್ಪ ವೀಕ್ ಆಗಿರೋದ್ರಿಂದ 8.5 ನನಗೆ ಎದೆ ಸುತ್ತಳತೆ ಕರೆಕ್ಟ್ ಆಗುತ್ತೆ. ಅಂದ್ರೆ ಫಿಟ್ಟಿಂಗ್ ಮಾಡಿದಾಗ ಅದಕ್ಕೋಸ್ಕರ ನಾನು 11.5 ತಗೊಂಡಿದ್ದೀನಿ ಆಯ್ತಾ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದು ಫ್ರಂಟು, ಇದು ಬ್ಯಾಕ್. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲೊಂದು ಗೆರೆ ಹಾಕಿದ್ದೀನಿ. ಬ್ಯಾಕ್ ಇಂದು ಮೈ ಉದ್ದಕ್ಕೆ ಈ ರೀತಿ ನೀಟಾಗಿ ಮಡ್ಚ್ಕೊಂಡು, ಬೇಕಿದ್ರೆ ನೀವು ಒಂದು ಪಿನ್ ಅನ್ನು ಸಹ ಹಾಕಬಹುದು. ಈಗ ರೆಡಿ ಆಯ್ತು ನೋಡಿ. ಈಗ ಕಟ್ ಇಲ್ದಿರೋ ಭಾಗ ನಮ್ ಕಡೆ ಇಟ್ಕೊಬೇಕು, ಕಟ್ಟಿರೋ ಭಾಗ ಹೊರಗಡೆ ಇಟ್ಕೋಬೇಕು ಆಯ್ತಾ. ಈ ರೀತಿ ಹೊರಗೆ ಬರ್ಬೇಕು, ಕಟ್ಟಿರೋ ಭಾಗ ನಮ್ ಕಡೆ ಬರ್ಬೇಕು. ಈ ಕಡೆ ಈ ರೀತಿ ಬರುತ್ತಾ. ಈಗ ನಾವು ಮೈ ಉದ್ದ ತಗೊಂಡ್ವಿ 14 ಪ್ಲಸ್ 1 15. ಫ್ರಂಟ್ ಅಲ್ಲಿ 16 ಇಂಚ್, 1 ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ಆಯ್ತಾ. ಬ್ಯಾಕಿಗಿಂತ ಫ್ರಂಟು
1 ಇಂಚು ಜಾಸ್ತಿ ಇಟ್ಟಿದ್ದೀನಿ, 16 ಇಂಚ್ ಬಂದಿದೆ ಆಯ್ತಾ. ಈಗ ನಿಮಗೆ ಅಕ್ಕ ನಾವು ನಾರ್ಮಲ್ ಬ್ಲೌಸು ಹೇಗೆ ಪ್ರಿನ್ಸ್ ಕಟ್ಟು ಬೋಟ್ ನೆಕ್ಕು ಕಟ್ ಮಾಡೋದು ಅಂತ ಅಂದ್ರೆ ಈಗ ನಾನು ಹೇಳ್ತೀನಿ. ನಾರ್ಮಲ್ ಬ್ಲೌಸಲ್ಲಿ ಎದೆ ಸುತ್ತಳತೆ ಮತ್ತೆ ಮೈ ಉದ್ದ ಮತ್ತೆ ಹಾರ್ಮೋನ್ ರೌಂಡಿಂಗ್ ಎಲ್ಲ ತಗೊಳ್ಳೋದಕ್ಕೆ ಮತ್ತೆ ಶೋಲ್ಡರ್ ತಗೊಳ್ಳೋದಕ್ಕೆ ಬ್ಲೌಸ್ ಅಳತೆ ಬೇಕು. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ಸಹಿತ ಹೊಲಿಬಹುದು. ಅದನ್ನ ಹೇಗಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ನೀಟಾಗಿ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ, ಉಪಯೋಗ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇರೆಯವರಿಗೆ ಈ ವಿಡಿಯೋ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡೋದನ್ನ ಸಹಿತ ಮರಿಬೇಡಿ. ನಾವು ಫ್ರಂಟ್ ಅಲ್ಲಿ ವಿ ಶೇಪ್ ಅಲ್ವಾ. ಈಗ ನಾವು ಅಳತೆ ಬ್ಲೌಸ್ ಅಲ್ಲಿ ಏನ್ ಮಾಡ್ಬೇಕು, ಫ್ರಂಟ್ ಡೀಪ್ ಅನ್ನ ತಗೋಬೇಕು. ಫ್ರಂಟ್ ಡೀಪ್ ನಮ್ಗೆ ಎಷ್ಟು ಬೇಕು ಅದನ್ನ ನಾವು ಅಳತೆ ಬ್ಲೌಸ್ ಅಲ್ಲಿ ತಗೋಬೇಕು. ಫ್ರಂಟ್ ಡೀಪ್ ಬಂದು 7 ಇಂಚ್ ಇದೆ. 7 ಇಂಚಿಗೆ ತಗೊಳ್ಳೋಣ. ಫ್ರಂಟ್ ಡೀಪ್ ನೋಡಿ ಫ್ರೆಂಡ್ಸ್, ಫ್ರಂಟ್ ಡೀಪ್ ಬಂದು ಈ ತರ ಹುಕ್ಸ್ ಹಾಕಿರ್ತಾರಲ್ಲ, ನಾನು ಸ್ವಲ್ಪ ಕಟಿಂಗ್ ಮಾಡಿ ಸ್ಪೀಡ್ ಆಗಿರೋದ್ರೆ ನಂಗೆ ಅಷ್ಟು ಫ್ರಂಟ್ ಹುಕ್ಸ್ ಹಾಕಿರ್ತಾರಲ್ಲ ಅಲ್ಲಿಂದನೇ ನೀವು ಇಟ್ಕೊಂಡು ಈ ಶೋಲ್ಡರ್ ಇರುತ್ತಲ್ವ ಅಲ್ಲಿಂದ ಈ ರೀತಿ ಟೇಪ್ ತಗೊಂಡು ಈ ರೀತಿ ಮಾಡಿಕೊಂಡು ಇಟ್ಕೋಬೋದು. 7 ಇಂಚ್ ಬರ್ತಾ ಇದೆ. ಫ್ರಂಟ್ ಡೀಪ್ ಬಂದು 7 ಇಂಚು. ಹಾಗೆ ಕುತ್ತಿಗೆ ಅಗಲ ಎಷ್ಟು ತಗೊಬೇಕು, ಎಲ್ಲರಿಗೂ ಪ್ರಶ್ನೆ ಇರೋದು ಕುತ್ತಿಗೆ ಅಗಲ ಎಷ್ಟು ತಗೋಬೇಕು. ಕುತ್ತಿಗೆ ಅಗಲನ ನೀವು ಬ್ಯಾಕಲ್ಲಿ ಕ್ಲೋಸ್ ಮಾಡೋದಾದ್ರೆ ನೀವು 4 ಇಂಚ್ ತನಕನೂ ತಗೋಬೋದು. ಅದೇ ನೀವು ಕಟ್ಟದಿರ್ತೀರಿ ಅಂತಂದರೆ 3.5 ತಗೊಳ್ಳಿ. ನೀವು ಬ್ಯಾಕಲ್ಲಿ ಕ್ಲೋಸ್ ಮಾಡ್ತೀರಾ ಅಂತಂದರೆ 4 ಇಂಚು ಬೇಕು. ನಾನು 4 ಇಂಚು ತಗೊಳ್ತಾ ಇದ್ದೀನಿ ನೋಡಿ. ಫ್ರಂಟು ಕುತ್ತಿಗೆ ಅಗಲ 4 ಇಂಚು ತಗೋಬೇಕು. 4 ಇಂಚು ಈ ಥರ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ನಾನು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಟಿಪ್ಸ್ ಹೇಳ್ತೀನಿ. ಹಾಗೆ ಇಲ್ಲಿ ಶೋಲ್ಡರ್ ಭುಜ ತಗೋಬೇಕಲ್ವಾ. ಈಗ ಭುಜ ಬಂದ್ಬಿಟ್ಟು ಅಳತೆ ಬ್ಲೌಸಲ್ಲೇ ತಗೊಳ್ಳೋಣ. ನೋಡಿ ಇಲ್ಲಿ ಕುತ್ತಿಗೆಯಿಂದ ಈ ಕಡೆ ತೋಳು ಸ್ಲೀವ್ ಅಟ್ಯಾಚ್ ಮಾಡಿರ್ತಾರೆ, 2.5 ಇದೆ. ನಾವೊಂದು 3 ತಗೊಳ್ತೀನಿ ಸಾಕು, 3. ಮತ್ತೆ ಇದೆರಡನ್ನು ನಾವು ಕೌಂಟ್ ಮಾಡ್ಬೇಕು. ಎಷ್ಟು ಬಂತು? 7 ಬಂತು. ಅದನ್ನ ನಾವು ಹಾರ್ಮೋಲಿಗೆ ಇಟ್ಕೊಬೇಕು ಆಯ್ತಾ ಫ್ರೆಂಡ್ಸ್. ಈ ತರ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ, ಯಾಕಂದ್ರೆ ನೀವು ಜಾಸ್ತಿ ಅಮೌಂಟ್ ತಗೋಬಹುದು. ಈಗೆಲ್ಲ ಟ್ರೆಂಡ್ ಇರೋದನ್ನೇ ಸ್ಟಿಚ್ ಮಾಡಬೇಕು, ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಇವಾಗೆಲ್ಲ ನೀವು ಯಾವುದೋ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಇಷ್ಟೇ ಹೊಲಿತೀನಿ ಬೇರೆ ಹೊಲಿಯಲ್ಲ ಅಂದ್ರೆ ಯಾರು ಸಹ ಬಟ್ಟೆ ಕೊಡಲ್ಲ. ನೋಡಿ 7 ಇಂಚು ಹಾರ್ಮೋಲು ಉದ್ದ ತಗೊಂಡಿದ್ದೀನಿ. ಈಗ 1 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಹಾಗೆ ಇದೆರಡ್ರದ್ದು ಮಧ್ಯ ಒಂದು ಮಾರ್ಕ್ ಮಾಡಿ, ಹಾಗೇನೆ ಇಲ್ಲಿಂದ 2.5 ಇಂಚಿಗೆ. ಇದು ಕರೆಕ್ಟಾಗಿ ನಿಮ್ಗೆ ಈ 3 ಪಾಯಿಂಟ್ ಸಿಕ್ಕ ಮೇಲೆ ನೀವು ಆರಾಮಾಗಿ ಈ ರೀತಿ ರೌಂಡ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು, ಕಷ್ಟಪಡೋದೇ ಇಲ್ಲ. ಈಗ 3/4 ಇಂಚಿಗೆ ಒಂದು ಮಾರ್ಕು, ಇಲ್ಲಿ 1/4 ಇಂಚು ಹೊರಗೆ ತರಬೇಕು. ನೋಡಿ 1/4 ಇಂಚ್ ಸ್ವಲ್ಪ ಹೊರಗೆ ತಾನೆ, ಯಾಕಂದ್ರೆ ಸುಕ್ ಬರೋದಿಲ್ಲ. ಹಾಗೆ ಇಷ್ಟ ಆಯ್ತಲ್ವಾ. ಇಷ್ಟ ಆದ್ಮೇಲೆ ಫ್ರಂಟಲ್ಲಿ ಇಲ್ಲಿಂದ 1.5 ಇಂಚು ತಗೊಳ್ಳಿ, ಮತ್ತೆ ಇಲ್ಲಿಂದ 1/2 ಇಂಚು ಹೊರಗೆ ತಗೊಳ್ಳಿ. ಏನೂ ಆಗಲ್ಲ, ಬ್ಲೌಸ್ ಸಖತ್ತಾಗಿ ಬರುತ್ತೆ. ನಾನು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಹಾಗೇನೆ ಇಲ್ಲಿ ನೀವು ಕ್ಯಾನ್ವಾಸ್ ಸಹ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಕ್ಯಾನ್ವಾಸ್ ಬೇಡ ಅಂತ ಅನ್ನೋರು ಸಹಿತ ಕ್ಯಾನ್ವಾಸ್ ಇಲ್ದೇನೂ ಮಾಡ್ಬೋದು. ಆದಷ್ಟು ನೀವು ಈ ತರ ಪ್ಯಾಟರ್ನ್ ಬ್ಲೌಸ್ ಹೊಲಿಯೋದಕ್ಕೆ ಕ್ಯಾನ್ವಾಸ್ ಕೊಡಿ. ನೋಡಿ ಇಲ್ಲಿಂದ 1.5 ಇಂಚು ಮತ್ತೆ ಇಲ್ಲಿಂದ 1/2 ಇಂಚು ಮತ್ತೆ ಇದಕ್ಕೆ ಅಟ್ಯಾಚ್ ಮಾಡೋದು ಆಯ್ತಾ. ಹಾಗೇನೆ ಇದರಲ್ಲಿ ಟಿಪ್ಸ್ ಇದೆ, ಹೇಳ್ಕೊಡ್ತೀನಿ. ಹಾಗೇನೆ ಫ್ರಂಟ್ ನೀವೇನಾದ್ರೂ ಪ್ರಿನ್ಸ್ ಕಟ್ಟಲ್ಲಿ ಹುಕ್ಸ್ ಇಡ್ತೀರಾ ಅನ್ನೋದಾದ್ರೆ ಇಲ್ಲಿ ಬಂದ್ಬಿಟ್ಟು 4 ಇಂಚು ತಗೊಳ್ಳಿ. ಇಲ್ಲ ನಾನು ಬ್ಯಾಕಲ್ಲಿ ಹುಕ್ಸ್ ಇಡ್ತೀನಿ ಅನ್ನೋರು 3 ಇಂಚು ತಗೊಳ್ಳಿ ಆಯ್ತಾ. ಇಲ್ಲಿ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಫ್ರಂಟಲ್ಲಿ ಹುಕ್ಸ್ ಇಡ್ತೀನಿ, ಹಾಗಾಗಿ 4 ಇಂಚು ತಗೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಸ್ಟಾರ್ಟಿಂಗ್ ಇರುತ್ತಲ್ವಾ, ಇಲ್ಲಿಂದ ನೀವು ಬ್ಯಾಕಲ್ಲಿ ಹುಕ್ಸ್ ಇಡ್ತೀನಿ ಅಂದ್ರೆ 3 ಇಂಚು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಈ ಪ್ರಿನ್ಸ್ ಕಟ್ ಅನ್ನೋದು ಕರೆಕ್ಟಾಗಿ ಕಪ್ಸು ಕರೆಕ್ಟಾಗಿ ಕೂರುತ್ತೆ. ಫ್ರಂಟಲ್ಲಿ ನೀವು ಹುಕ್ಸ್ ಇಡ್ತೀನಿ ಅಂದ್ರೆ 4 ಇಂಚು, ಇಲ್ಲಿಂದ 2 ಇಂಚ್ ಆಯ್ತಾ. ಆಮೇಲೆ ಈ 4 ಇಂಚ್ ತಗೊಂಡಿದ್ರಲ್ವಾ, ಇಲ್ಲಿಂದ 5 ಇಂಚಿಗೆ ಒಂದು ಪಾಯಿಂಟ್ ಮಾಡಬೇಕು. ಹಾಗೆ ಇಲ್ಲಿಂದ 2 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೋಬೇಕು. ಹಾಗೆ ಈ ರೀತಿ ಒಂದು ಸ್ಟ್ರೈಟ್ ಆದ ಲೈನನ್ನು ಹಾಕೊಂಡು ಮತ್ತೆ ಇದನ್ನ ಹೀಗೆ ಕರ್ವ್ ತಗೊಂಡು ಈಗ ಟೇಪಿಂದ ಈ ಹಾರ್ಮೋಲ್ ರೌಂಡಿಂಗ್ ಅನ್ನ ಅಳತೆ ಮಾಡ್ಕೊಳ್ಳಿ. ಎಷ್ಟು ಬಂದಿದೆ ಅಂತಂದ್ರೆ 10.5 ಬಂದಿದೆ. 10.5 ಅಂತಂದ್ರೆ 5/4. 5/4ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹೀಗೆ ತಂದ್ರಲ್ವಾ, ಇದನ್ನ
ಇಲ್ಲಿ 5 ಕಾಲಿಗೆ ಈ ಥರ ಕರ್ವ್ ಶೇಪು ಕೊಡಿ. ನೆಕ್ಸ್ಟು ಇಷ್ಟೆಲ್ಲ ಆಯ್ತು, ಇದು ಪ್ರಿನ್ಸ್ ಕಟ್ ಆಯ್ತಾ. ಈಗ ಹಾರ್ಮೋನ್ ರೌಂಡಿಂಗು ಎದೆ ಸುತ್ತಳತೆ ಕರೆಕ್ಟ್ ಇರಬೇಕು, ಇಲ್ಲ ಅಂತಂದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ, ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರಲ್ಲ. ಅದನ್ನು ಸೆಟ್ ಮಾಡಬೇಕು. ಮತ್ತು ಫ್ರಂಟಲ್ಲಿ ನಿಮ್ಗೆಲ್ಲರಿಗೂ ಡೌಟ್ ಇರುತ್ತೆ, ಸಿಸ್ಟರ್ ನೀವು 4 ಇಂಚ್ ಕುತ್ತಿಗೆ ಆಗಲೇ ಇಟ್ರಿ, ಫ್ರಂಟಲ್ಲಿ ತುಂಬ ಲೂಸ್ ಆಗಲ್ವಾ ಅಂತೇಳಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು 3/4 ಇಂಚ್, 3/4 ಅಥವಾ ಅರ್ಧ ಈ ರೀತಿ ಕ್ರಾಸ್ ಆಗಿ ತಗೋಬೇಕು. ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೊಂಡಾಗ ಇಲ್ಲಿ ಇರುತ್ತೆ, ಈ ಥರ ಚೆನ್ನಾಗಿ ಅಗ್ಲ ಇರುತ್ತೆ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಬೇಡ ನಾನು ಅರ್ಧ ಇಂಚಿಗೆ ಮಾಡ್ತೀನಿ ಅಂದರೆ ಅರ್ಧ ಇಂಚಿಗೆ ಕಟ್ ಮಾಡ್ಬೋದು. ಇಲ್ಲಿ ಇಷ್ಟು ಕಟ್ ಮಾಡ್ಕೊಳ್ಳಿ. ಮತ್ತು ಈ ಬ್ಲೌಸು ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಈಗ ಹಾರ್ಮೋನ್ ರೌಂಡಿಂಗ್ ಬಂದು ನಾನೊಂದು 8 ತಗೊಳ್ತೀನಿ, ಇಲ್ಲಿಂದಲೇ ತಗೋಬೇಕು. 8 ಹಾಗೆ ಎದೆ ಸುತ್ತಳತೆ 8 ಹಾರ್ಮೋನ್ ರೌಂಡಿಂಗ್ ಬಂದು ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು ಹಾರ್ಮೋನ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ. ಹಾರ್ಮೋನ್ ರೌಂಡಿಂಗ್ ಬಂದು 7.5 ಇದೆ, 7.5 ಸಿಗತ್ತಾ ಅಂತ ಹೇಳಿ ನಾವು ಇಲ್ಲೊಂದು ಶೋಲ್ಡರ್ ಜಾಯಿಂಟಿಗೆ ಬಿಡಬೇಕು. 7.5 ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, 7.5 ಬರ್ತಾ ಇದೆ. ಇನ್ನೊಂದ್ಸತಿ ನೋಡಿ ಕ್ಲೀನಾಗಿ ಇಟ್ಟು ತೋರಿಸ್ತೀನಿ ನೋಡಿ. 7.5 ಇಲ್ಲಿಗೆ ಬಂದ್ರು ಈ ಪ್ರಿನ್ಸ್ ಕಟ್ಟಲ್ಲಿ ಸ್ವಲ್ಪ ಇದಾಗಿ ಈ ತಿಕ್ಸ್ ಇಲ್ಲಿಗೆ ಬರುತ್ತೆ ಆಯ್ತಾ. ಈಗ ಇದು ಕರೆಕ್ಟ್ ಇದೆ, ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೀವು ಫ್ರಂಟ್ ಹುಕ್ಸ್ ಇಡೋದಾದ್ರೆ 3 ಇಂಚ್ ಇಟ್ಕೊಳ್ಳಿ, ಬ್ಯಾಕ್ ಹುಕ್ಸ್ ಫ್ರಂಟ್ ಹುಕ್ಸ್ ಇಡೋದಾದ್ರೆ 4 ಇಂಚ್ ಇಟ್ಕೊಳ್ಳಿ, ಬ್ಯಾಕ್ ಹುಕ್ಸ್ ಇಡೋದಾದ್ರೆ 3 ಇಂಚ್ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಗ್ಯಾಪ್ ಇಟ್ಕೊಳ್ಳಿ. 8.75 ಎದೆ ಸುತ್ತಳತೆ. ತಡೀರಿ ಇನ್ನೊಂದ್ಸತಿ, 8.75 ಎದೆ ಸುತ್ತಳತೆ. ಹಾಗೇನೆ 2 ಇಂಚು 2.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಹಾಗೆ ಫ್ರಂಟಲ್ಲಿ ಕುತ್ತಿಗೆ ಅಗಲ ಬಂದು 4 ಇಂಚು, ಹಾಗೆ ಶೋಲ್ಡರ್ ಬಂದು 3 ಇಂಚು, ಹಾಗೆ ಹಾರ್ಮೋಲ್ ಬಂದು ಇದೆರಡನ್ನು ಸೇರಿಸ್ಬಿಟ್ಟು ಹಾರ್ಮೋಲ್ ಇಡಿ. 1 ಇಂಚಿಗೆ 1 ಮಾರ್ಕು, 3/4 ಇಂಚಿಗೆ 1 ಮಾರ್ಕು ಪ್ರಿನ್ಸ್ ಕಟ್ ಈ ರೀತಿ ಬಂತ. ಹಾರ್ಮೋಲ್ ರೌಂಡಿಂಗು ಮತ್ತೆ ಎದೆ ಸುತ್ತಳತೆನ ಚೆಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಒಂದು ಅರ್ಧ ಇಂಚು 1/4 ಇಂಚಿಗೆ ಕಟ್ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಲೂಸ್ ಆಗುವಂತ ಸಾಧ್ಯತೆ ಇರುತ್ತೆ ಫ್ರಂಟಲ್ಲಿ. ಅಂದ್ರೆ ಕಪ್ಸ್ ಹಾಕ್ತೀರಾ ಅಂತಂದ್ರೆ ಬೇಡ, ಒಂದು 1/4 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಕಪ್ಸ್ ಹಾಕಲ್ಲ, ಬ್ರೆಸ್ಟ್ ತುಂಬಾ ಸಣ್ಣಕ್ಕಿತ್ತು ಆ ಥರ ಅನ್ನೋರಿಗೆ ತುಂಬಾ ಲೂಸ್ ಆಗುತ್ತಿಲ್ಲ, ಆಗ ನೀವು ಇಲ್ಲೊಂದು ಅರ್ಧ ಇಂಚು ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈಗ ಫಸ್ಟು ನಾವು 4 ಅಂದ್ರೆ ಫ್ರಂಟು ಬ್ಯಾಕು 2 ಸಹಿತ ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್, ನಾನು ಎಷ್ಟು ಆದಷ್ಟು ನಿಮ್ಗೆ ಈಸಿ ಆಗುತ್ತೋ ಆ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಕ್ಯಾನ್ವಾಸ್ ಹಾಕೋದಾದ್ರೆ ನೀವು ಈ ರೀತಿ ಕಟ್ ಮಾಡಬೇಡಿ, ಕ್ಯಾನ್ವಾಸ್ ಹಾಕೋದಾದ್ರೆ ಹಾಕಲ್ಲ ಅನ್ನೋರು ಕಟ್ ಮಾಡಿ. ಈ ರೀತಿ ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ ಹಾಕ್ಬೋದು, ನಾನು ತುಂಬಾ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದ್ರೆ ಇದ್ರ ಮೇಲೆ ಕ್ಯಾನ್ವಾಸ್ ಅಂಟಿಸ್ಬಿಟ್ಟು ಕಾಣದೇ ಇರೋ ಬ್ಲೌಸ್ ಪೀಸ್ ಆದ್ರೆ ಹಾಕ್ಬೋದು ನೋಡಿ ಆಯ್ತಾ. ಈಗ ಫ್ರಂಟ್ ಪಾರ್ಟ್ ಅನ್ನ ಈ ರೀತಿ ತೆಗೆದ್ಬಿಟ್ಟು ಸ್ಟಿಚಿಂಗ್ ಮಾಡೋ ವಿಡಿಯೋನ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ಸ್ಟಿಚಿಂಗ್ ಅಲ್ಲಿ ತುಂಬಾ ಟಿಪ್ಸ್ ಸಿಗತ್ತೆ. ಹಾಗೇನೆ ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾನು ಈ ಪ್ರಿನ್ಸ್ ಕಟ್ ಮಾರ್ಕ್ ಹಾಕಿದೀನಲ್ವಾ, ನಾನು ಅದನ್ನ ಇವಾಗ ಕಟ್ ಮಾಡಲ್ಲ. ಯಾಕೆ ಗೊತ್ತಾ, ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟ್ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಕಟ್ ಮಾಡ್ತೀನಿ. ಆಗ ನಿಮ್ಗೆ ಈ ಪ್ರಿನ್ಸ್ ಕಟ್ ಇದು ಭಾಗ ಇರುತ್ತಲ್ವಾ, ಇದನ್ನ ಕೊಡೋದಿಕ್ಕೆ ಕಷ್ಟ ಆಗಲ್ಲ. ಅಂದ್ರೆ ಉಲ್ಟಾ ಪಲ್ಟಾ ಕೊಟ್ಬಿಡ್ತಾರೆ, ಕಷ್ಟ ಆಗಲ್ಲ. ಆದ್ರಿಂದ ಈಗ ನೋಡಿ ಫ್ರಂಟ್ ಅಲ್ಲಿ ಲೂಸ್ ಆಗ್ತಾರೆ, ತುಂಬಾ ಜನದ ಕಂಪ್ಲೇಂಟ್ ಅದೇ. ಆಗ ನೀವು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಮತ್ತೆ ನೀವು ಫ್ರಂಟ್ ಅಲ್ಲಿ ಉಗ್ಸ್ಕೊಡ್ತೀರಾ ಅಂತಂದ್ರೆ ಲೈನಿಂಗಿಗೆನೆ ನೀವು ಇಲ್ಲಿ ಒಂದು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ. ಇಲ್ಲಿ ಇಷ್ಟು ಟಕ್ಸ್ ತರ ಸ್ಟಿಚ್ ಮಾಡ್ಕೊಂಬಿಡಿ. ಅವಾಗ ಲೆಂತ್ ಕಡಿಮೆ ಆಯ್ತಲ್ವಾ, ಮತ್ತೆ ಇಲ್ಲಿ ಸ್ವಲ್ಪ ಲೆಂತ್ ಕಡಿಮೆ ಆಯ್ತು. ಹುಕ್ಸ್ಪಟ್ಟಿ ಈಗ ನಮ್ಮ ಅಳತೆ ಬ್ಲೌಸ್ ಅಲ್ಲಿ ಇಷ್ಟಿರುತ್ತೆ, ಇದು ಬಂದ್ಬಿಟ್ಟು ಹುಕ್ಸ್ಪಟ್ಟಿ ಜಾಸ್ತಿ ಇರುತ್ತೆ. ಫ್ರಂಟ್ ಹುಕ್ಸ್ ಇಟ್ಟಾಗ ತುಂಬಾ ಅಸಹ್ಯ ಅನ್ಸಿದ್ರೆ ನೀವು ಇಲ್ಲೊಂದು ಟಕ್ಸ್ ಇಟ್ಕೊಂಡ್ಬಿಡಿ. ಮತ್ತೆ ಇಲ್ಲಿ ಬಂದು ಅಂದ್ರೆ ಸ್ವಲ್ಪ ಯಂಗ್ ಏಜ್ ಇರೋರಿಗಾದ್ರೆ ನೀವು ಇದನ್ನ ಕೇಳ್ಕೊಳ್ಳಿ, ಇದು ಈ ತರ ಕೊಟ್ಟಾಗ ತುಂಬಾ ಜಾಸ್ತಿ ಅನ್ಸಲ್ಲ, ಚೆನ್ನಾಗಿ ಬರುತ್ತೆ. ಅಂದ್ರೆ ಫ್ರಂಟ್ ಅಲ್ಲಿ ಬೆಲ್ಟ್ ತರ ಹೊಲ್ದಂಗ ಆಗುತ್ತೆ. ಇದು ಫ್ರಂಟ್ ಅಲ್ಲಿ ಇಷ್ಟು ಕಟ್ ಮಾಡ್ಕೊಳ್ಳಿ, ಇಲ್ಲೊಂದು ಅರ್ಧ ಇಂಚು ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕುತ್ತಿಗೆ ಹತ್ರ ಲೂಸ್ ಬರುತ್ತೆ ಅಂದ್ರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇದನ್ನ ಅಷ್ಟು ಅಟ್ಯಾಚ್ ಮಾಡ್ಕೊಂಡು ಬ್ಲೌಸಿಗೆ ಪ್ರಿನ್ಸ್ ಕಟ್ ಅನ್ನ ಕಟ್ ಮಾಡಿ. ಇದೇ ಶೇಪ್, ಏನು ಇಲ್ಲ ಫ್ರೆಂಡ್ಸ್, ನೀವು ಕಟ್ ಮಾಡೋದು ಇಷ್ಟೇ. ಹೀಗೆ ಕಟ್ ಮಾಡಿ, ಹಾಗೆ ಈಗ ಕಟ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಪೀಸು ಹೋಗುತ್ತೆ. ಇಷ್ಟು ಫ್ರಂಟ್ ಪಾರ್ಟ್ ಅಲ್ಲಿ ಇಷ್ಟು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಫ್ರಂಟ್ ಅಲ್ಲಿ ಯಾವುದೇ ತರ ಲೂಸ್ ಆಗಿರ್ಬೋದು ಅಥವಾ ಕುತ್ತಿಗೆ ಅಗ್ಲ ಆಗಿರ್ಬೋದು ಏನು ಬರಲ್ಲ. ವಿ ಶೇಪಿಗೆ ಇಷ್ಟೊಂದು ಬ್ರಾಡ್ ಬೇಕಾಗುತ್ತೆ. ಸ್ಟಿಚ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕೂರುತ್ತೆ.
ನೋಡ್ಬೋದು ನೀವು. ಸ್ಟಿಚ್ ಆದಮೇಲೆ ಎಷ್ಟು ಅಗಲ ಬರುತ್ತೆ ಕುತ್ತಿಗೆ ಅಗಲ ಅಂಥೇಳಿ 7 ಬರುತ್ತೆ. 7ರದ್ದು ಅರ್ಧ ಅಂತಂದರೆ 3.25 ಸಿಗುತ್ತೆ. ಅದೇ ನೋಡಿ ಇಷ್ಟು ಅಗಲ ಇತ್ತು ಅಂತಂದರೆ 9 ಆಗುತ್ತೆ. 9 ಬಂದ್ಬಿಟ್ಟು 4 ಆಗುತ್ತೆ. ಇಷ್ಟು ನೀವು ಕಟ್ ಮಾಡಿದಾಗ ಇಲ್ಲಿ ಅದೇ ಫಿಟ್ಟಿಂಗ್ ಇರುತ್ತೆ, ಕೂರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಸಹಿತ ಒಂದು ಈ ರೀತಿನ ಶೇಪ್ ತೆಗಿರಿ. ಈ ರೀತಿ ಮಾಡಿದ್ರು ಅಡ್ಡಿಲ್ಲ ಅನ್ನೋರಿಗೆ. ಮತ್ತು ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ, ಆವಾಗ ಲೆಂತ್ ಕರೆಕ್ಟಾಗಿ ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟಲ್ಲಿ ಆಯಿತು. ಈಗ ಬ್ಯಾಕಲ್ಲಿ ಹೇಗಪ್ಪ ಅಂತಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ 3 ಇಂಚಿಗೆ ಒಂದು ಬಾಕ್ಸ್ ಹಾಕೊಳ್ಳೋಣ. ಹಾಗೆ ಅಗಲ ಬಂದ್ಬಿಟ್ಟು 4 ಇಂಚೆ. ತುಂಬ ಟ್ರೆಂಡಲ್ಲಿದೆ ಫ್ರೆಂಡ್ಸ್. ಇದು ಹೇಗಂದ್ರೆ ನೀವು ಇದು ಬಾರ್ಡರ್ ಹಚ್ತಾರಲ್ವಾ, ಈ ಬಾರ್ಡರ್ನು ಸಹಿತ ಆರಾಮಾಗಿ ಇಲ್ಲಿ ಕೊಟ್ಕೋಬಹುದು. ಇದಕ್ಕೆ ಬಾರ್ಡರ್ ಏನು ಇಲ್ಲ ಈ ಬ್ಲೌಸಿಗೆ. ಇಲ್ಲಿಂದ ಹೀಗೆ ಕೊಟ್ಬಿಟ್ಟು ಆಮೇಲೆ ಪ್ರಿನ್ಸ್ ಕಟ್ಟನ್ನ ಜಾಯಿಂಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಬ್ಯಾಕಲ್ಲಿ ಬಂದ್ಬಿಟ್ಟು 3 ಇಂಚು ಉದ್ದ, 4 ಇಂಚು ಅಗಲ ಒಂದು ಶೇಪನ್ನು ಕೊಡೋಣ. ಶೇಪ್ ಕೊಟ್ಮೇಲೆ ಇಲ್ಲಿ ಕಟ್ಟೋದೇನಿಲ್ಲ, ಕ್ಲೋಸ್ ಆಗಿರೋದ್ರಿಂದ 1/4 ಇಂಚು ಗ್ಯಾಪ್ ಬಿಡ್ತೀನಿ. 1/4 ಇಂಚು ಗ್ಯಾಪ್ ಬಿಟ್ಟು ಹಾಗೆ ಡೀಪ್ ಎಷ್ಟು ಬೇಕು ಅನ್ನೋದನ್ನ ಹಾಕೊಳ್ತೀನಿ. ಡೀಪ್ ಬಂದು 10.5 ನನ್ನ ಡೀಪು. ಬ್ಯಾಕ್ ಡೀಪ್ ಬಂದು ನಾನು 10.5 ಹಾಕೊಳ್ತೀನಿ. ಹಾಗೇನೆ ಒಂದು ಇದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ನಾನು. ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೋಬಿಡಿ. ಬಾಕ್ಸ್ ಹಾಕಿ ಹಾಗೆ ನಿಮಗೆ ಯಾವ ಶೇಪ್ ಬೇಕು ಅಂದರೆ ಬ್ಯಾಕಲ್ಲಿ ನಿಮಗೆ ಏನು ಶೇಪ್ ಬೇಕು ಬೋಟ್ ನೆಕ್ ಶೇಪು ಅದನ್ನು ನೀವು ಕೊಟ್ಕೋಬೋದು. ನಾನು ನಾರ್ಮಲ್ ಸ್ವಲ್ಪ ಹಾಗೆ ಹಾಕಿರ್ತೀನಿ, ನಾನು ಯಾವ ಥರ ಶೇಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನು ನಾವು ಕ್ಯಾನ್ವಾಸ್ ಮೇಲೆ ಬರ್ಕೊಂಡು ಹೆಚ್ಚಾಗಿ ಈ ರೀತಿ ಶೇಪಿಗೆ ಇದೇ ರೀತಿನೇ ಸ್ವಲ್ಪ ಹಾಕ್ತಾರೆ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಸಂಜೆ ಅಂದರೆ ನಾನು ಯಾವ್ದಾದ್ರು ನೀವು ನೆಕ್ ಸಿಕ್ಕಿದ್ರೂ ನಾನು ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಈ ರೀತಿ ಹಾಕಿರ್ತೀನಿ. ಈ ರೀತಿ ಶೇಪ್ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೊಬೋದು. ಹಾಗೆ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ನೋಡಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಅದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ನೀವು ಏನು ಶೇಪ್ ಮಾಡಬೇಕು ಅಂತ ಇರ್ತೀರಾ ಅದನ್ನು ನೀವು ಶೇಪ್ ಮಾಡಿಕೊಂಡು ಇದ್ರ ಮೇಲೆ ಅಂದರೆ ಲೈನಿಂಗ್ ಹಚ್ಚಾದ್ಮೇಲೆ ಇಟ್ಬಿಟ್ಟು ಹೊಲಿದು ಕ್ಯಾನ್ವಾಸಲ್ಲಿ ಇದು ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಬಳಸಲೇಬೇಕು. ಪ್ರತಿ ಒಂದು ಪ್ಯಾಟ್ರನಿಗೂ ಕ್ಯಾನ್ವಾಸ್ ಬೇಕೇ ಬೇಕು. ಅದರಲ್ಲೂ ಈ ರೀತಿ ವಿ ಶೇಪು, ಬ್ಯಾಕ್ ಈ ಥರ ನೆಕ್ಕು, ಬೇರೆ ಬೇರೆ ಥರ ಎಷ್ಟೊಂದು ನೆಕ್ಕೆಲ್ಲ ಬಂದಿದೆ. ನಾವು ಎಷ್ಟೊಂದು ಸ್ಟಿಚ್ ಮಾಡಿದ್ದೀವಿ. ಆದರೆ ತೋರಿಸೋದಕ್ಕೆ ಹೇಳ್ಕೊಡೋದಕ್ಕೆಲ್ಲ ಟೈಮು ಆಗಲ್ಲ ಫ್ರೆಂಡ್ಸ್. ಅದರಿಂದ ಇವತ್ತು ನಾನು ಇಷ್ಟು ಪ್ರಿನ್ಸ್ ಕಟ್ಟಲ್ಲಿ ಇಷ್ಟು ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಸ್ಟಿಚಿಂಗ್ ವಿಡಿಯೋ ಬಂದು ನಿಮಗೆ ನಾಳೆ ಸಿಗುತ್ತೆ. ಅದ್ರ ಜೊತೆಗೆ ನಾನು ಸ್ಲೀವ್ ಕಟಿಂಗ್ ಸಹಿತ ಹೇಳ್ಕೊಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ವಿಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಬೇಗನೆ ಕೇಳಿ. ನಾನು ಸ್ಟಿಚಿಂಗ್ ಮಾಡುವಾಗ ಹೇಳ್ತಾ ಸ್ಟಿಚ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಿಂದ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.